ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಮಾವಿನಕಾಯಿ ಕಿತ್ತುಬಿಟ್ಟು ಹಣ್ಣು ಮಾಡೋಕ್ಕೆ ಹೆಂಗೆ ಗೊತ್ತಾಕೋದಂತೇಳಿ, ಹಳೆ ಪದ್ಧತಿ, ಹಳೆ ಕಾಲದಲ್ಲಿ ಯಾವ ಥರ ಮಾಡ್ತಿದ್ರು ಅಂತೇಳಿ. ಅದೊಂದು ವಿಚಾರ ದೊಡ್ಡದಿದೆ, ಸಿಂಪಲಾಗಿ ತಿಳಿಸಿದ್ದೀನಿ. ನನಗೆ ಗೊತ್ತಿರೋದಷ್ಟೇ ತಿಳಿಸ್ಬೇಕಲ್ಲ. ಸೊ ನಾನು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ನಾನು ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಮಾವಿನ ಮರ ಇದೆ ನೋಡಿ, ತುದಿಲಿದ್ದೀನಿ. ಮರದ ತುದಿನಲ್ಲಿ ಮಾವಿನಕಾಯಿ ಕೀಳ್ತಾಯಿದೆ. ಅಂದರೆ ಬಣ್ಣಕ್ಕೆ ಬಂದಿರೋದು, ಬಲ್ತಿರೋದಷ್ಟೇ ಕೀಳ್ಬೇಕು ಇವಾಗ. ಮತ್ತು ಇದರಲ್ಲಿ ಮಾವಿನಕಾಯಿ ಕಿತ್ತರೆ ನಸ್ರು ಬರುತ್ತೆ. ನಸ್ರು, ಈ ನಸ್ರು ಏನಾದರೂ ಚರ್ಮಕ್ಕೆ ಹೆಚ್ಚಾದರೆ ಗಾಯ ಆಗ್ಬಿಡೋದು. ಆಮೇಲೆ ಅವಾಗ ಒಂದು ಗಾದೆ ಇತ್ತು, ಮರ ಹತ್ತದ ಮರಿ ಈಜಾಡೋದು ಕಲಿ ಅಂತೇಳಿ. ಇದು ನೀಲಮ್ಮ ಅಂತೇಳಿ. ನೀಲಮ್ಮ ಮಾವಿನಕಾಯಿ ತುಂಬ ದಪ್ಪನೂ ಬರೋಲ್ಲ, ತುಂಬ ಸಣ್ಣನೂ ಬರೋಲ್ಲ. ಮತ್ತು ಎಲ್ಲ ಇದು ಶುರುವಾಗುತ್ತೆ. ಆಷಾಢ ಗಾಳಿ ಬೀಸಿ ಎಲ್ಲ ಉದುರೋಗಿ ಉಳಿದಿದ್ದಷ್ಟೇ ಸಿಗೋದು. ಮತ್ತು ಇದು ಕಾಯೆಲ್ಲ ಅಷ್ಟು ಟೇಸ್ಟ್ ಇರೋಲ್ಲ. ಹಣ್ಣಾದಮೇಲೆ ಜೇನುತುಪ್ಪಕ್ಕಿನ್ನ ಸಕ್ಕ ಸ್ವೀಟ್ ಇರ್ತದೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಮತ್ತು ಇದು ಕಸಿ ಮಾಡಿಲ್ಲ. ಸುಮಾರು ನಾವು ಈಗ ನಾನು 40 ವರ್ಷದಿಂದ ನೋಡ್ತಾಯಿದ್ದೀನಿ. ಈ ಒಂದು 70-80 ವರ್ಷ ಆಗೈತೆ ಮರಕ್ಕೆ. ಅವತ್ತು ನಾವು ಬಾಲ್ಯದಲ್ಲಿ ಎಂಥ ಸಿಹಿ ಇತ್ತು, ಇವತ್ತು ಅಷ್ಟೇ ಸ್ವೀಟ್ ಇದೆ. ಮತ್ತು ಇದು ಕೆಳಗೆ ಬಿದ್ದು ಏಟಾಗ್ಬಿಟ್ರೆ ಹಣ್ಣಾಗಲ್ಲ. ಹಣ್ಣಾದರೂ ಕೊಳ್ತಾಗಿರುತ್ತೆ. ಆ ಭಾಗಕ್ಕೆ ಹುಳ ಬಿದ್ದುಬಿಟ್ಟು ಏಟಾಗಿರೋ ಜಾಗಕ್ಕೆ. ಇದು ತುಂಬ ಕ್ಷೇಮವಾಗಿ ಕಿತ್ತುಬಿಟ್ಟು ನಿಧಾನ ಕೀಳಿಸಿ ಒತ್ತಾಕಬೇಕು. ಈ ರಾಗಿ ಹುಲ್ಲಲ್ಲಿ ಅಥವಾ ನೆಲ್ಲುಲ್ಲು ಹಾಕ್ಬಿಟ್ಟು ಕಣಜು ಕಿಡಿಯುವಾಗ. ಈಗ ಕಣಜ ಇಲ್ಲ, ನಮ್ಮ ಹೊಟ್ಟೆಗಳಿಗೆ ಕಣಜ ಆಗ್ಬಿಟ್ಟಿದೆ. ಕಣಜ ಸಿಗಲ್ಲ ಹಂಗೆ. ಆಮೇಲೆ ವಾಡೆಗಳಲ್ಲಿ ಒತ್ತಾಕಿವ, ವಾಡೆ ಬಳೆ ಒಂದು 2-3 ಬಳೆ ವಾಡೆ ಸಿಗೋ, ವಾಡೆ ಒಳಗೆ ಒತ್ತಾಕಿವ. ಈಗ ಅವು ಯಾವೂ ಇಲ್ಲ. ಈಗೇನಪ್ಪ ಒಂದು ಬಾಕ್ಸ್ ಟೈಪ್ ಏನೋ ಮಾಡಿಬಿಟ್ಟು ಬಾಕ್ಸ್ ಒಳಗಡೆ ಹಾಕ್ತೀವಿ. ಅಲ್ಲ, ಉಪ್ಪಿನಕಾಯಿ ಹಾಕೋಕ್ಕೂ ಅಷ್ಟೇ ಸ್ವೀಟ್ ಇರುತ್ತೆ, ತಿಗಡು ದಪ್ಪ ಇರುತ್ತೆ. ಹಂಗಾಗಿ ಉಪ್ಪಿನಕಾಯಿಗೆ ಟೇಸ್ಟ್ ಇರುತ್ತೆ, ಸವಿಯೋಕ್ಕಾಗಲ್ಲ, ಅಂದರೆ ಅಗ್ಯೋಕ್ಕಾಗಲ್ಲ, ಅಷ್ಟು ಗಟ್ಟಿ ಆಗ್ಬಿಡ್ತಿದೆ. ಹಣ್ಣಲ್ಲಿ ಮಾತ್ರ ಸಖತ್ತಾಗಿರ್ತದೆ. ನೋಡಿ ಎಷ್ಟು ಮೇಲ್ಗಡೆ ಇದ್ದೀನಿ ಅಂತ. ಕೆಳಗಡೆ ಅಂಕಲ್ಲಿದ್ದಾರೆ ನೋಡಿಸಿ. ತುಂಬ ಗಾಳಿ ಐತೆ, ಆಷಾಢ ಅಲ್ವಾ. ಸೊ ಇನ್ನೂ ಸೀಸನ್ ಅಲ್ಲ ಇದು, ಇನ್ನೂ ಒಂದು 6-15 ದಿವಸ ಕಳಿಬೇಕು. ಸೊ ಹೆಂಗೆ ಅಂದರೆ ಬಣ್ಣಕ್ಕೆ ಬಂದಿರೋ ಕಾಯಿಗಳು ದಪ್ಪ ಚೆನ್ನಾಗಿ ಬಲ್ತಿರೋವು ಆರಿಸ್ಬಿಟ್ಟು ಕಿತ್ತುಬಿಟ್ಟು ಒತ್ತಾಕ್ತೀವಿ. ಅವಾಗ ಹಣ್ಣು ಚೆನ್ನಾಗಿರುತ್ತೆ. ಇನ್ನೂ ಒಂದು ತಿಂಗಳವರೆಗೂ ಇದು ಕಾಯಿ ಬಿಡ್ತಾ ಇರುತ್ತೆ, ಅಂದರೆ ಬಲಿತಾ ಇರುತ್ತೆ. ಕಾಯಿ ಬಿಟ್ಬಿಟ್ಟಿರ್ತದೆ. ಸೊ ಕಾಯಿ ಬಲಿಬೇಕಲ್ಲ. ಇದನ್ನು ನೋಡಿ ಹಿಂಗೆ ಕಿತ್ತುಬಿಟ್ಟು, ಅಂಕಲ್ ಹಿಡ್ಕೊಳ್ಳಿ, ತಾಯಿ ಸಿಕ್ತಾ ಇನ್ನೂ ದಪ್ಪ ಇರೋ ನೋಡಿ. ಇದು ಹಣ್ಣಾಗಿರೋ ಥರ ಕಾಣಿಸ್ತದೆ, ಆದರೆ ಹಣ್ಣಾಗಿರಲ್ಲ. ಇದನ್ನು ರಾಗೋದು ಕಾಯಿ ಅಂತೀವಿ ನಾವು. ಅಂದರೆ ಮುಂಗಾರು ಮಳೆ ಬಿದ್ದಾಗ ಕೆಲವು ಸಲ ಹಾವಿನ ಕಲ್ಲು ಮಳೆ ಬೀಳ್ತದೆ, ಆಲಿಕಲ್ಲು ಮಳೆ. ಆ ಮಳೆ ಬಿದ್ದಾಗ ಈ ಕಾಯಿ ಮೇಲೆ ಬಿದ್ದಾಗ ಪೀಚಲ್ಲಿದ್ದಾಗ ಅದು ಏಟಾಗ್ಬಿಟ್ಟಿರ್ತದೆ. ಅದು ಏನೋ ಹಣ್ಣಾಗಿರೋ ಥರ ಕಾಣಿಸುತ್ತೆ, ಆದರೆ ಹಣ್ಣಾಗಿರಲ್ಲ. ಅದು ತುಂಬ ಹುಳನೇ ಇರ್ತದೆ. ಮತ್ತು ಇದು ಅಷ್ಟು ಪ್ಯೂರಾಗಿರುತ್ತೆ. ನೀಲಮ್ಮ ಮಾವಿನ ತಳಿ. ಈ ಹಳೆ ಜಾತಿ ಯಾರು ಉಳಿಸ್ಕೊಂಡು ತಿಂತಾರೋ ಅವರೇ ಪುಣ್ಯವಂತರು ಒಂದು ಲೆಕ್ಕಾಚಾರಕ್ಕೆ. ಈಗ ಸಿಗ್ತವೆ ಬಿಡಿ, ಬೇಜಾನ್ ಕಡೆ ಕಾಸು ಕೊಟ್ಟಂಗೆಲ್ಲ ಸಿಗ್ತವೆ. 1 ಲಕ್ಷ ರೂಪಾಯಿ kg, 2 ಲಕ್ಷ ರೂಪಾಯಿ kg ಅಂತಾರೆ. ಬಟ್ ಇದ್ರ ಮುಂದೆ ಅವು ಯಾವುವಲ್ಲ. ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಿದು. ಅದು ನೀಲಮ್ಮು. ಎಲ್ಲ ಕಸಿ ಮಾಡೇ ಬೆಳೀತಾರೆ. ಸೊ ಇದೇನು ಕಸಿ ಮಾಡಿರಲಿಲ್ಲ, ಅವಾಗಿನ ಕಾಲ ಕಸಿ ಇರಲಿಲ್ಲ. ಎಷ್ಟು ಚೆನ್ನಾಗಿದೆ ಮರ. ಸುಮಾರು ಒಂದು 50 ಅಡಿ ಅಗಲ ಇದೆ ನಮ್ಮದು ಮಾವಿನ ಮರ. ಇದು ಆದಷ್ಟು ನಾವು ಉಳಿಸ್ಕೊಂಡು ಹೋಗ್ಬೇಕು ನಮ್ಮ ಮಕ್ಕಳಿಗೆಲ್ಲ. ನೋಡಿ, ಗೊಂಚಲು ಖುಷಿ ಆಗುತ್ತೆ. ಇದಿನ್ನೂ ಸೈಜ್ ಬಂದಿಲ್ಲ. ಮತ್ತು ಇದೆಲ್ಲ ಕೆಂಪು ಕಲರ್, ಹಳದಿ ಕಲರ್ ಬಂದ್ಬಿಡ್ತದೆ ಬಿಸಿಲಿಗೆ. ಆವಾಗ ಬಣ್ಣಕ್ಕೆ ಬಂದಿದೆ ಅಂತಾರೆ ಆವಾಗ ಹಣ್ಣು. ಮತ್ತು ಗಿಳಿಗಳು, ಕಾಗೆಗಳು ತುಂಬ ಚೆನ್ನಾಗಿ ತಿಂತವೆ ಇಲ್ಲಿ. ಕಾರಣಕ್ಕೂ ಔಷಧಿ ಅಂತ ಸೋಗಿಸಿಲ್ಲ. ಮರ ಯಾರಿಗಾರು ಕೊಟ್ಟುಬಿಟ್ರೆ ಕಿತ್ಕೊಳ್ಳೋರಿಗೆ, ಸೊ ಮಾರ್ಗೆಯವರು ತೊಗೊಂಡು ಔಷಧಿ ಹೊಡೆದ್ಬಿಟ್ಟು ಇಳುವರಿ ಜಾಸ್ತಿ ಬರುತ್ತೆ ಅಂತೇಳಿ ಮಾಡ್ತಾರೆ. ನಾವು ಇದುವರೆಗೂ 1 ವರ್ಷವೂ ಯಾರಿಗೂ ಮರನೂ ಮಾರಿಲ್ಲ, ಮತ್ತು ಔಷಧಿನೂ ಹೊಡೆಸಿಲ್ಲ. ಅಷ್ಟು ಪ್ಯೂರಾಗೇ ಇದೆ ಇದು. ಯಾಕೆಂದರೆ ನಮ್ಮಲ್ಲಿರೋದು ನಾವು ಉಳಿಸ್ಕೊಂಡು ತಿನ್ಬೋದು ಅಷ್ಟೇ. ಹೊರಗಡೆಯಿಂದ ಏನೇ ತಂದರೂ ಔಷಧಿ ಹೊಡಿಲೇಬೇಕು, ಅನಿವಾರ್ಯತೆ ಇದೆ. ಹೊಡೆದಿರ್ತಾರೆ, ನಮಗೆ ಗೊತ್ತಿರಲ್ಲ, ಬಟ್ ರುಚಿ ಇರುತ್ತೆ ಅಂತ ತಿಂತೀವಿ. ನೋಡಿ, ಇದು ಕೆಂಜ್ಗದ ಗೂಡು. ನಮ್ಮ ತೋಟದಲ್ಲಿ, ನಮ್ಮ ಮರದಲ್ಲಿ ಇದುವರೆಗೂ ಒಂದು ಕೆಂಜ್ಗದ ಗೂಡಲ್ಲಿ ಕೆಂಜಿ ಹಾಲು ಇರಲಿಲ್ಲ. ಅದೆಲ್ಲ ಹೊತ್ಕೊಂಬಿಟ್ವ ಮಂತ ನಾಳ ಹೋಗ 4-5 ವರ್ಷದಿಂದ ಶುರುವಾಗ್ಬಿಟ್ಟವೆ.
ಏನಿಲ್ಲ, ಇವು ಕಚ್ಚಿಬಿಟ್ರೆ ಎಷ್ಟು ಕೇರ್ಕೊಂಡ್ರು ನೆವೆ ಹೋಗಲ್ಲ, ಅಷ್ಟು ಹಿಂಸೆ ಕೊಟ್ಬಿಡ್ತಾವೆ ಇವು. ನೋಡಿ ಹೆಂಗವೆ, ಕ್ಯಾಂಜಿಗ ಅಂತಾರೆ ಇವನ್ನ. ಡಬ್ಬದಲ್ಲಿ ಆಲ್ರೆಡಿ 3 ಲೇಯರ್ ಜೋಡಿಸಿದ್ದೀನಿ, ಇದು 3ನೇ ಲೇಯರ್, 2 ಲೇಯರ್ ಜೋಡಿಸಿದ್ದೀನಿ. ನೋಡಿ ರಾಗಿ ಹುಲ್ಲು ಹಾಕ್ಬಿಟ್ಟು ಈ ಕಾಯಿ ಹಿಂಗೆ ಜೋಡಿಸ್ಬಿಟ್ರೆ ಇನ್ನೂ ಒಂದು 4 ಸ್ಟೆಪ್ ಬರುತ್ತೆ. ಇದು ಇನ್ನೊಂದು ರಾಗಿ ಹುಲ್ಲು ಹಾಕಿದ್ದೀನಿ. ಬಟ್ ಯೂಶಲ್ಲ ರಾಗಿ ಹುಲ್ಲು ಯಾರೂ ಬಳಸಲ್ಲ, ಏನಕ್ಕೆ ಅಂದರೆ ಈ ತಂಪು ರಾಗಿ ಹುಲ್ಲು. ಬಟ್ ಅದೇ ನೀವು ಭತ್ತದ ಹುಲ್ಲು, ನೆಲ್ಲುಲ್ಲು ಅಂತ ಕರಿತೀವಿ, ಭತ್ತದ ಹುಲ್ಲಾದರೆ ಅದು ಹೀಟ್ ಅಬ್ಸರ್ವ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಹೊರಗಡೆ ಶೀತ ಒಳಗಡೆಗೆ ಹೋಗ್ಬಿಡಲ್ಲ. ಬಟ್ ಈಗ ಆ ಚಾನ್ಸಸ್ ಇರುತ್ತೆ ಯಾವುದೋ ರಾಗಿ ಹುಲ್ಲಾಗಿ. ಆದ್ದರಿಂದ ಈಗ ನಮ್ಮ ಭಾಗದಲ್ಲಿ ನೆಲ್ಲುಲ್ಲು ಸಿಗೋಲ್ಲ, ನಾವು ಭತ್ತ ಎಲ್ಲ ಬೆಳೆಯಲ್ವಲ್ಲ, ನಾವು ರಾಗಿ ಬೆಳೆಯೋದು. ರಾಗಿ ಹುಲ್ಲು ಇರೋದ್ರಿಂದ ಅದನ್ನೇ ಇಕ್ಕಿದ್ದೀನಿ. ಇದು ಏನಕ್ಕೆ ಅಂದರೆ ಹುಲ್ಲು ಗಿಡದ ಇನ್ನೊಂದು ಕಾರಣ ಏನಪ್ಪ ಅಂದರೆ ಹಣ್ಣು ಒತ್ತು ಬಿಟ್ಟರೆ ಹಣ್ಣಾಗಲ್ಲ. ಮತ್ತು ಒಂದು 5 ಲೇಯರು, ಒಂದು 200 ಹಣ್ಣು ಇವತ್ತು ಒತ್ತು ಹಾಕ್ತಾಯಿದ್ದೀನಿ, ಅಂದರೆ ಹಣ್ಣು ಮಾಡೋಕ್ಕೆ ಇಟ್ಟಿದ್ದೀನಿ. ಮಾವಿನಕಾಯಿ ಹೊತ್ತಾಕ್ದೆ ಅಷ್ಟೊತ್ತಿಗೆ ಕರೆಂಟ್ ಬಂದಿತ್ತು. ನೀರು ಬಾರ್ ಕಟ್ಟೋಣ ಅಂತೇಳಿ ನೀರು ಕಟ್ಕೊಂಡು ನೋಡಿ ನೀರು ಕಟ್ತಾಯಿದ್ದೀನಿ. ಆಯಿಲ್ ಇದರಲ್ಲಿ ನೆನೆಸ್ಬೋದು ಕರೆಂಟ್ ಇರೋದ್ರೊಳಗಡೆ. ಸೊ ಇವತ್ತಿನ ಬ್ಲಾಗು ಇಷ್ಟು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.